ಬೈಂದೂರಿನ ಒತ್ತಿನಣಿಯಲ್ಲಿ ಶೂಟೌಟ್ ಪ್ರಕರಣದ ತನಿಖೆ. ನಿರ್ಜನ ಪ್ರದೇಶದಲ್ಲಿ ಅವಿತಿದ್ದ 3 ಆರೋಪಿಗಳು. ಉತ್ತರ ಪ್ರದೇಶ ಮೂಲದ ರಾಜು ಕಾಲಿಗೆ ಪೊಲೀಸರ ಫೈರಿಂಗ್, ಅರೆಸ್ಟ್. ಡೇವಿಡ್ ಡಿಸೋಜಾ ಕೊಲೆ ಕೇಸ್ನ ಇನ್ನಿಬ್ಬರು ಆರೋಪಿಗಳು ಅರೆಸ್ಟ್. ತಪ್ಪಿಸಿಕೊಂಡು ಹೋಗಿದ್ದವರಲ್ಲಿ ಒಬ್ಬ ಕುಮಟ, ಮತ್ತೊಬ್ಬ ಭಟ್ಕಳದಲ್ಲಿ ಬಂಧನ. ಉತ್ತರಾಖಂಡ್ನ ಅಜಯ್ ರಸ್ತೋಗಿ, ಜಿಯಾಉಲ್ ವಜೂಲ್ ಶೇಖ್ ಪೊಲೀಸರ ಬಲೆಗೆ. ಮಶ್ರೂಮ್ ಬಿರಿಯಾನಿಗೆ ಚಟ್ನಿ ಕೊಟ್ಟಿಲ್ಲ ಅಂತ ಅಂಗಡಿಯೇ ಧ್ವಂಸ. ಬೆಂಗಳೂರಿನ ನಾಗರಭಾವಿಯ ಸುವರ್ಣ ಬಡಾವಣೆಯಲ್ಲಿ ಘಟನೆ. ಸಿಸಿಟಿವಿಯಲ್ಲಿ ಹಲ್ಲೆ ದೃಶ್ಯ ಸೆರೆಯಾದರೂ ಚಂದ್ರಾಲೇಔಟ್ ಪೊಲೀಸರು ಕೇಸ್ ದಾಖಲಿಸಿಲ್ಲ ಅನ್ನೋ ಆರೋಪ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿಗೆ ಅದ್ಧೂರಿ ಸ್ವಾಗತ. ಶುಗರ್ ಫ್ಯಾಕ್ಟರಿ ಸರ್ಕಲ್ ಬಳಿ ಪಟಾಕಿ ಕಿಡಿಯಿಂದ 2 ಬೈಕ್ಗಳಿಗೆ ಹಾನಿ. ಅಭಿಮಾನಿಗಳ ಸಂಭ್ರಮಾಚರಣೆ ವೇಳೆ ಘಟನೆ. ಸಂಪುಟ ಸಂಕಟದ ನಡುವೆ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್. ಇವತ್ತು ಅಥವಾ ನಾಳೆ ಡೆಲ್ಲಿ ಪ್ರಯಾಣ. ಹೈಕಮಾಂಡ್ ಜೊತೆ ಹಲವು ವಿಚಾರಗಳ ಚರ್ಚೆಗೆ ಸಿದ್ಧ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ನಾಳೆ ಎಚ್ಡಿ ಕುಮಾರಸ್ವಾಮಿ ಅವರಿಂದ ಚಾಲನೆ. ಪೊಲೀಸ್ ಅನುಮತಿ ಸಿಗದೇ ಇದ್ರೆ ಫ್ರೀಡಂ ಪಾರ್ಕ್ಗೆ ಬಂದು ಹೋರಾಟಕ್ಕೂ ಪ್ಲಾನ್. ಜೆಡಿಎಸ್ ಬಿಜೆಪಿ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್. ಬಿಡದಿ ಜಂಟಿ ಪಾದಯಾತ್ರೆ ಕುರಿತು ಚರ್ಚೆ. ಜಂಟಿ ಹೋರಾಟಕ್ಕೆ ದೋಸ್ತಿಗಳ ನಿರ್ಧಾರ. ನಿನ್ನೆ ಬರ ಅಧ್ಯಯನ ಸಭೆ ವೇಳೆ ಅಧಿಕಾರಿ ಅನ್ಫಿಟ್ ಅಂತ ಕ್ಲಾಸ್. ಸಚಿವ ಬಸವರಾಜ ರಾಯರೆಡ್ಡಿ ಬೈದಿದ್ದಕ್ಕೆ ಕಣ್ಣೀರು ಹಾಕಿದ್ದ ಕೃಷಿ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್. ಇವತ್ತು ಮತ್ತೆ ಸಭೆಯಲ್ಲೇ ಸಮಾಧಾನಪಡಿಸಿದ ಸಚಿವರು. ಗೃಹ ಬಳಕೆ ಸಿಲಿಂಡರ್ ಬಳಸುವ ಬಳಕೆದಾರರೇ ಗಮನಿಸಿ, ಕಡ್ಡಾಯವಾಗಿ ಆಗಸ್ಟ್ 15ರ ಒಳಗೆ ಈ ಕೆವೈಸಿ ಮಾಡಿಸಿ. ಇಲ್ಲದೇ ಇದ್ರೆ ನಿಮ್ಮ ಮನೆಗೆ ಸಿಲಿಂಡರ್ ಸರಬರಾಜು ಕಟ್ ಆಗುವುದು ಕನ್ಫರ್ಮ್. ರಾಜ್ಯಾದ್ಯಂತ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ದಾಳಿ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಕಾರ್ಯಾಚರಣೆ. ಹಲವು ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿರೋದು ಪತ್ತೆ. ಕಬಿನಿ ಆಯಿತು, ಈಗ ಲಕ್ಷ್ಮಣ ತೀರ್ಥ ಸರದಿ. ಲಕ್ಷ್ಮಣ ತೀರ್ಥ ಉಳಿಸಿ ಎಂದ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್. ಎಸ್ಟಿಪಿ ಪ್ಲಾಂಟ್ ವರ್ಕ್ ಮಾಡುವಂತೆ ಡಿಸಿಗೆ ಯತೀಂದ್ರ ಸೂಚನೆ. ತನ್ನ ಅಕ್ರಮ ಸಂಬಂಧಕ್ಕೆ ಗಂಡನನ್ನ ಕೊಲೆಗೈದ ಹೆಂಡತಿ. ಪ್ರಿಯಕರ ಜೊತೆ ಸೇರಿ ಕರಿಮಣಿ ಮಾಲೀಕನಿಗೆ ಕಟ್ಟಿದಳು ಚಟ್ಟ. ಬೆಳಗಾವಿಯ ಖಡಕಲಾಟ ಗ್ರಾಮದಲ್ಲಿ ಘಟನೆ. ಮಂಗಳೂರು ಹೊರವಲಯದ ಕೆತ್ತಿಕಲ್ನಲ್ಲಿ ಪದೇ ಪದೇ ಭೂಕುಸಿತ. ಜಡಿ ಮಳೆಗೂ ರಾಷ್ಟ್ರೀಯ ಹೆದ್ದಾರಿ 169ರ ಪಕ್ಕದಲ್ಲೇ ಕುಸಿದ ಗುಡ್ಡ. ಡಿಬಿಎಲ್ ಸಂಸ್ಥೆಯ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಕಾರಣ ಅಂತ ಜನರ ಕಿಡಿ. ಬಳ್ಳಾರಿ ಜನರಿಗೆ ಕೈಕೊಟ್ಟ ವರುಣ. ಹೊಲದಲ್ಲೇ ಸೊರಗಿದ್ದ ವಿಠಲಾಪುರ ಗ್ರಾಮದ ರೈತರ ಹತ್ತಿ ಬೆಳೆ. ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ. ಮುಂಗಾರು ಮಳೆಯೂ ಇಲ್ಲ, ಕೃಷಿ ಹೊಂಡವೂ ಖಾಲಿ. ನೀರಿಲ್ಲದೆ ಧಾರವಾಡ ಜಿಲ್ಲೆಯಲ್ಲಿ ಒಣಗ್ತಾ ಇರುವ ಹೆಸರು, ಉದ್ದು, ಬೇಳೆ. ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕೆಂದು ಆಗ್ರಹ. E20 ಪೆಟ್ರೋಲ್ನಲ್ಲಿ ಕ್ಲೋರೈಡ್ ಮತ್ತು ನೀರಿನ ಅಂಶವಿದೆ ಅನ್ನೋದು ಸುಳ್ಳು. ತೈಲ ಕಂಪನಿಗಳಿಂದ ಸ್ಪಷ್ಟನೆ. ಗ್ರಾಹಕರು ಯಾವುದೇ ಆತಂಕವಿಲ್ಲದೆ ಇಂಧನ ಬಳಸಬಹುದು ಎಂದು ಭರವಸೆ. ತಮ್ಮ ತವರು ರಾಜ್ಯವಾದ ಉತ್ತರಾಖಂಡದಲ್ಲಿ ಮನೆ ನಿರ್ಮಿಸಲು ಜಾಗ ಸಿಗ್ತಿಲ್ಲ. ಮಿಡ್ ನೈಟ್ ಟ್ವೀಟ್ ಮಾಡಿದ ಕ್ರಿಕೆಟಿಗ ರಿಷಬ್ ಪಂತ್. ನಾನು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ ಎಂದ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ಕೌಂಟ್ ಡೌನ್. ಬೆಂಗಳೂರಿನ ಎಎಂಬಿ ಕಪಾಲಿ ಥಿಯೇಟರ್ನಲ್ಲಿ ಕಾರ್ಯಕ್ರಮ. ಸಂಜೆ 5 ಗಂಟೆಯಿಂದ ರಾಯನ ಫೀವರ್ ಸ್ಟಾರ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.